ಜಾಣ ಮೋದಿಗೆ ದಿಢೀರ್ ಜ್ಞಾನೋದಯಕ್ಕೆ ಕಾರಣವೇನು? ರಾಜಕಾರಣದ ವಿದ್ಯಮಾನಗಳಲ್ಲಿ ಆಗಿಂದಾಗ ಗಾಳಿ ಬಂದಂತೆ ದಿಕ್ಕನ್ನು ಬದಲಾಯಿಸುತ್ತಾರೆ. ಅದಾಗಿ ನಮ್ಮ ಭಾರತೀಯ ಮುಸ್ಲಿಮರ ಹಬ್ಬಕ್ಕೆ ಮೋದಿಯವರ ಕೊಡುಗೆ ದೇಶದ ಎಲ್ಲಾ ಪಕ್ಷಗಳ ರಾಜಕಾರಣಿಗಳ ಚರ್ಚೆಗೆ ಬಂದಿರುತ್ತದೆ. ಅದಾಗಿ ನರೇಂದ್ರ ಮೋದಿ ಸರ್ಕಾರದ ಸೌಗತ್ಯ ಮೋದಿ ಅಭಿಯಾನ ಸಾಕಷ್ಟು ಚರ್ಚೆಯನ್ನು ಹುಟ್ಟುಹಾಕಿದೆ. 32 ಲಕ್ಷ ಬಡ ಮುಸ್ಲಿಮರಿಗೆ ಈದ್ ಕಿಟ್ಗಳನ್ನು ಮೋದಿ ಸರ್ಕಾರದಿಂದ ವಿತರಿಸಲಾಗಿದೆ. ಇದರಲ್ಲಿ ಒಣ ಹಣ್ಣುಗಳು, ರವೆ, ವರ್ಮಿಸೆಲಿ ಮತ್ತು ಸಕ್ಕರೆಯಂತಹ ಈದ್ ಪದಾರ್ಥಗಳನ್ನು ಒಳಗೊಂಡಿತ್ತು. ಈ ಕಿಟ್ಗಳಲ್ಲಿ ಪುರುಷರಿಗೆ ಕುರ್ತಾ ಪೈಜಾಮಗಳು ಮತ್ತು ಮಹಿಳೆಯರಿಗೆ ಸೂಟ್ ಬಟ್ಟೆಗಳು ಸಹ ಸೇರಿವೆ. ಆದರೆ ಇದೇ ಸಂದರ್ಭದಲ್ಲಿ ಬಂದ ಯುಗಾದಿ ಹಬ್ಬಕ್ಕೆ ಹಿಂದೂಗಳಿಗೆ ಮೋದಿ ಕೊಟ್ಟಿದ್ದೇನೋ? ಮೋದಿ ಕಣ್ಣಿಗೂ ಬರೀ ಮುಸ್ಲಿಮರಷ್ಟೇ ಕಾಣುತ್ತಾರೆಯೇ? ಒಂದು ಲೆಕ್ಕದಲ್ಲಿ ನೋಡಿದರೆ ಕಾಂಗ್ರೆಸ್ಗಿಂತಲೂ ಮೋದಿಯಿಂದಲೇ ಮುಸ್ಲಿಮರ ತುಷ್ಟೀಕರಣ ನಡೆಯುತ್ತಿದೆಯೇನೋ ಎಂದು ಭಾಸವಾಗುತ್ತದೆ. ಇತ್ತ ಕರ್ನಾಟಕ ರಾಜ್ಯ ಸರ್ಕಾರ ಮುಸ್ಲಿಮರಿಗೆ 4% ಮೀಸಲಾತಿ ನೀಡಿರುವುದನ್ನು ವಿರೋಧಿಸುವ ಬಿಜೆಪಿಗರು ಮೋದಿಯ ನಡೆ ಬಗ್ಗೆ ಮಾತ್ರ ಜಾಣ ಮೌನ ವಹಿಸಿರುವುದು ದುರಂತ. ಇದುವರೆಗೂ ತುಷ್ಟೀಕರಣ ರಾಜಕೀಯದಿಂದ ದೂರವಿರುವುದಾಗಿ ಹೇಳಿಕೊಳ್ಳುತ್ತಿದ್ದ ಮೋದಿ ಹಠಾತ್ ಇಂತಹದ್ದೊಂದು ನಡೆ ಅನುಸರಿಸಿದ್ದೇಕೆ? ಮೋದಿಯ ಒಳಮರ್ಮವೇನು? ಇತ್ತೀಚೆಗೆ ಆರ್ಎಸ್ಎಸ್ ಕೂಡ ಮುಸ್ಲಿಮರಿಗೆ ನೀಡಿರುವ 4% ಮೀಸಲಾತಿಯನ್ನು ಧರ್ಮಾಧಾರಿತ ಮೀಸಲಾತಿ ಎಂದು ಹೇಳಿದು ಇದು ಸಂವಿಧಾನ ವಿರೋಧಿ ಎಂದು ಟೀಕಿಸಿತು. ಆದರೆ ಮೋದಿ ಈದ್ ಪ್ಯಾಕೇಜ್ ಯಾರ ಆಧಾರಿತವಾದುದು? ಕರ್ನಾಟಕ ರಾಜ್ಯದಲ್ಲಿ ಕೇವಲ ಮುಸ್ಲಿಮರಿಗಷ್ಟೇ ಮೀಸಲಾತಿ ನೀಡಿಲ್ಲ, ಹಿಂದುಳಿದ ವರ್ಗ ಪರಿಶಿಷ್ಟರಿಗೂ ನೀಡಿದೆ. ಹಿಂದೂಗಳ ಚಾರ್ಧಾಮ್ ಯಾತ್ರೆಗೆ ಅನುದಾನ ನೀಡುತ್ತಿದೆ. ಇದ್ಯಾವುದು ಬಿಜೆಪಿಗರ ಕಣ್ಣಿಗೆ ಕಾಣುತ್ತಿಲ್ಲ. ಇವರ ಕಣ್ಣಿನಿದ್ದರೂ ಮುಸ್ಲಿಮರ ಮೇಲೆಯೇ. ಅವರ ಪರವಾಗಿ ಮಾತನಾಡುವ ಹಾಗೆಯೇ ಇಲ್ಲ. ಕಾಂಗ್ರೆಸ್ ತುಷ್ಟೀಕರಣ ನೀತಿ ಅನುಸರಿಸುತ್ತಿದೆ ಎಂದು ಬೊಬ್ಬಿಡುತ್ತಾರೆ. ಇದೀಗ ಸ್ವತಃ ಮೋದಿಯೇ ಮುಸ್ಲಿಮರ ತುಷ್ಟೀಕರಣಕ್ಕೆ ಮುಂದಾಗಿರುವುದು ಆರ್ಎಸ್ಎಸ್ ನಿಲುವಿಗೆ ವಿರುದ್ಧವಾಗಿದ್ದಲ್ಲವೇ? ಈ ಬಗ್ಗೆ ಪ್ರಶ್ನಿಸುವ ಎದೆಗಾರಿಕೆ ರಾಜ್ಯ ಬಿಜೆಪಿಗರಿಗೆ ಇಲ್ಲವೇ? ಬಿಜೆಪಿಯ ಸೌಗತ್ಯ ಮೋದಿ ಕಿಟ್ಗಳು ರಾಜಕೀಯ ವಿಮರ್ಶಕರನ್ನು ಅಚ್ಚರಿಗೊಳಿಸಿದ್ದಲ್ಲದೆ ವಿರೋಧ ಪಕ್ಷಗಳಿಂದ ಕಟುವಾದ ಟೀಕೆಗಳು ಕೇಳಿಬಂದಿವೆ. ಮೋದಿ ಮುಸ್ಲಿಮರ ಪರವಾದ ಹೃದಯ ವೈಶಾಲ್ಯತೆಯಿಂದಲೂ ಇಂತಹದ್ದೊಂದು ನಡೆ ಅನುಸರಿಸಿಲ್ಲ. ಇಲ್ಲಿಯೂ ರಾಜಕೀಯ ಕಮಟು ಮುಗಿಹಿಡುತ್ತಿದೆ. ಬಿಹಾರ ಚುನಾವಣೆಯ ಕಾರ್ಯತಂತ್ರದ ಲೆಕ್ಕಾಚಾರದಂತೆ ಕಾಣುತ್ತದೆ ಮೋದಿಯ ಸೌಗತ್ಯ ಮೋದಿ ಅಭಿಯಾನ. ಮುಂಬರುವ ಬಿಹಾರದ ವಿಧಾನಸಭಾ ಚುನಾವಣೆಯು ಬಿಜೆಪಿಯ ಪ್ರಮುಖ ಮಿತ್ರ ಪಕ್ಷಗಳಾದ ನಿತಿನ್ ಕುಮಾರ್ ಅವರ ಜನತಾದಳ, ಚಿರಾಗ್ ಪಾಸ್ವಾನ್ ಅವರ ಲೋಕ ಜನಶಕ್ತಿ ಪಕ್ಷ ಮತ್ತು ಜಿತನ್ ರಾಮ್ ಮಾಂಜಿ ಅವರ ಹಿಂದೂಸ್ತಾನಿ ಆವಾಮ್ ಮೋರ್ಚಾ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರಬಹುದು ಎಂಬ ಕಳವಳವನ್ನು ಹುಟ್ಟುಹಾಕಿದೆ. ಈ ದೃಷ್ಟಿಯಿಂದ ಈದ್ ಹಬ್ಬವು ಮೋದಿ ಕಣ್ಣಿಗೆ ಸಾಂಸ್ಕೃತಿಕ ಮಹತ್ವಕ್ಕಿಂತ ರಾಜಕೀಯದ ದೃಷ್ಟಿಯಿಂದ ಮಹತ್ವದ್ದಾಗಿ ಕಂಡಿದೆ. ಬಿಜೆಪಿಯು ನಿರಂತರವಾಗಿ ಮುಸ್ಲಿಮರ ಸಂಪರ್ಕ ಸಾಧಿಸಲು ಯತ್ನಿಸುತ್ತಿದೆ. ಅದಕ್ಕಾಗಿ ಸಾಕಷ್ಟು ಹರಸಾಹಸಗಳನ್ನು ನಡೆಸುತ್ತಿವೆ. ವಿಶೇಷವಾಗಿ ಬಡ ಮುಸ್ಲಿಮರು, ಪಾಸ್ವಾಡ ಸಮುದಾಯಗಳು ಮತ್ತು ಮುಸ್ಲಿಂ ಮಹಿಳೆಯರ ಕಡೆಗೆ ಹೆಚ್ಚಿನ ಗಮನ ಕೇಂದ್ರೀಕರಿಸುತ್ತದೆ. ಕಳೆದ ಕೆಲವು ವರ್ಷಗಳಿಂದ ಪಕ್ಷವು ಮುಸ್ಲಿಮರ ವಿರುದ್ಧದ ನಿರ್ಧಾರಗಳಿಂದ ಬಹುದೂರ ಸರಿದಿದೆ. ಹೀಗಾಗಿಯೇ ಚುನಾವಣೆಯಲ್ಲಿ ಇದು ವ್ಯತಿರಿಕ್ತ ಪರಿಣಾಮ ಬೀರಬಾರದೆಂಬ ಕಾರಣಕ್ಕಾಗಿಯೇ ಈದ್ ಪ್ಯಾಕೇಜ್ ಬಜೆಟ್ನಲ್ಲಿ ಮುಸ್ಲಿಮರಿಗೆ ಆದ್ಯತೆಯಂತಹ ಕಾರ್ಯತಂತ್ರಗಳಿಗೆ ಮುಂದಾಗಿದೆ. ಉತ್ತರ ಪ್ರದೇಶದ 2023ರ ನಗರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಪಾಸ್ವಾಡ ಮುಸ್ಲಿಂ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸುವವರೆಗೂ ಹೋಯಿತು. ಒಂದು ಕಾಲದಲ್ಲಿ ಈ ನಿರ್ಧಾರ ರಾಜಕೀಯವಾಗಿ ಯೋಚಿಸಲಾಗದ ನಡೆಯೆಂದು ಪರಿಗಣಿಸಲಾಗಿತ್ತು. ಅಂದು ಕಣಕ್ಕಿಳಿಸಿದ 395 ಮುಸ್ಲಿಂ ಅಭ್ಯರ್ಥಿಗಳಲ್ಲಿ 54 ಮಂದಿ ಗೆದ್ದರು. ದೊಡ್ಡ ರಾಷ್ಟ್ರೀಯ ಸಂದರ್ಭದಲ್ಲಿ ನೋಡಿದಾಗ ಈ ಸಂಖ್ಯೆಗಳು ಸಾಧಾರಣವಾಗಿ ಕಾಣಿಸಬಹುದು. ಆದರೆ ಅವು ಪಕ್ಷದ ವಿಧಾನದಲ್ಲಿ ಸೂಕ್ಷ್ಮ ಬದಲಾವಣೆಯನ್ನು ಸೂಚಿಸುತ್ತವೆ. ಉಡುಗೊರೆ ಪೆಟ್ಟಿಗೆಗಳನ್ನು ಮೀರಿದ ಮತ್ತು ಕನಿಷ್ಠ ಮೇಲ್ನೋಟಕ್ಕೆ ಬಿಜೆಪಿಯ ರಾಜಕೀಯ ಕಾರ್ಯತಂತ್ರದ ಮರುಕಲ್ಪನೆಯ ಸುಳಿವು ನೀಡುವ ಒಂದು ಹುನ್ನಾರದಂತೆ ತೋರುತ್ತದೆ. ಪಾಸ್ವಾಡ ಮತ್ತು ಬಡ ಮುಸ್ಲಿಮರೊಂದಿಗೆ ಬೆರೆಯಲು ಬಿಜೆಪಿ ಮಾಡುತ್ತಿರುವ ಪ್ರಯತ್ನ ಹೊಸದೇನಲ್ಲ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವರ 2ನೇ ಸಂಪುಟದಲ್ಲಿ ಪಾಸ್ವಾಡ ಮುಸ್ಲಿಂ ಆಗಿರುವ ಡ್ಯಾನಿಶ್ ಅನ್ಸಾರಿ ಅವರನ್ನು ಅಲ್ಪಸಂಖ್ಯಾತ ಕಲ್ಯಾಣ, ಮುಸ್ಲಿಂ ವಕ್ಫ್ ಮತ್ತು ಹಜ್ ರಾಜ್ಯ ಸಚಿವರನ್ನಾಗಿ ನೇಮಿಸಲಾಯಿತು. ಇದನ್ನು ಅನೇಕರು ಸಾಂಕೇತಿಕ ಆದರೆ ರಾಜಕೀಯವಾಗಿ ಮಹತ್ವದ ಕ್ರಮವೆಂದು ನೋಡಿದರು. ಎಪಿಜೆ ಅಬ್ದುಲ್ ಕಲಾಂ ಅವರನ್ನು ಭಾರತದ ರಾಷ್ಟ್ರಪತಿಯನ್ನಾಗಿ ಮಾಡಿದ್ದು ಬಿಜೆಪಿ ಎಂದು ಪಕ್ಷ ಮತ್ತು ಅದರ ವಕ್ತಾರರು ಆಗಾಗ್ಗೆ ಹೇಳಿಕೊಳ್ಳುತ್ತಾರೆ.
ಇದು ಅವರ ಸಮಗ್ರತೆಯ ಪುರಾವೆಯಾಗಿದೆ ಎಂದು ಉಲ್ಲೇಖಿಸಿರುತ್ತಾರೆ. ಆರ್ಥಿಕವಾಗಿ ದುರ್ಬಲ ಹಿನ್ನೆಲೆಯ ಮುಸ್ಲಿಮರಿಗೆ ನೇರವಾಗಿ ಅಥವಾ ಪರೋಕ್ಷವಾಗಿ ಪ್ರಯೋಜನ ನೀಡುವ ಹಲವಾರು ಕಲ್ಯಾಣ ಯೋಜನೆಗಳು ಇದಕ್ಕೆ ಸೇರ್ಪಡೆಯಾಗಿವೆ. ಇದಲ್ಲದೆ ಸರ್ಕಾರವು ಭಾರತೀಯ ಯಾತ್ರಿಕರಿಗೆ ಹೆಚ್ಚಿನ ಹಜ್ ಕೋಟಾವನ್ನು ವಿನಂತಿಸಿ ಪಡೆದುಕೊಂಡಿತು. ಮಾತ್ರವಲ್ಲದೆ 45 ವರ್ಷಕ್ಕಿಂತ ಮೇಲ್ಪಟ್ಟ ಮುಸ್ಲಿಂ ಮಹಿಳೆಯರು ಮೊದಲ ಬಾರಿಗೆ ಪುರುಷ ರಕ್ಷಕ ಇಲ್ಲದೆ ಹಜ್ಗೆ ಪ್ರಯಾಣಿಸಲು ಅವಕಾಶ ಮಾಡಿಕೊಟ್ಟಿತು. ಒಟ್ಟಾರೆಯಾಗಿ ಈ ಪ್ರಯತ್ನಗಳು ಪಕ್ಷದ ಸಾಂಪ್ರದಾಯಿಕ ನೆಲೆಯನ್ನು ಮೀರಿ ತಲುಪಲು ಮತ್ತು ಐತಿಹಾಸಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅಂಚಿನಲ್ಲಿರುವ ಮುಸ್ಲಿಂ ಸಮುದಾಯದ ಭಾಗದೊಂದಿಗೆ ಆಯ್ದ ಸೇತುವೆಗಳನ್ನು ನಿರ್ಮಿಸಲು ದೀರ್ಘಾವಧಿಯ ರಾಜಕೀಯ ಪ್ರಯೋಗವನ್ನು ಪ್ರತಿಬಿಂಬಿಸುತ್ತವೆ. ಒಟ್ಟಾರೆ ಮೋದಿಯವರ ಈ ಯೋಜನೆಯಿಂದ ಒಂದು ದೇಶ ಒಂದು ಕಾನೂನು ಜಾರಿ ಮಾಡಲು ಬುನಾದಿ ಹಾಕಿರುತ್ತಾರೆಯೇ? ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರಿಬೇಡಿ.